ಹರಿಹರ ಪಂಚಮಸಾಲಿ ಪೀಠದಲ್ಲಿ ಕಚ್ಚಾಟ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ. ರಾತ್ರಿ ಹೊತ್ತಲ್ಲೂ ಕೂಡ ಸ್ವಾಮೀಜಿ ಬೆಂಬಲಿಗರಿಂದ ಸುದ್ದಿಗೋಷ್ಠಿ ನಡೆಸಲಾಗಿದೆ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ಕಚ್ಚಾಟ ಮುಗೀತಾ ಇಲ್ಲ. ರಾತ್ರಿ ಕೂಡ ಸ್ವಾಮೀಜಿ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಟ್ರಸ್ಟಿಗಳ ವಿರುದ್ಧ ಮಾಜಿ ಶಾಸಕರು ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ವಚನಾನಂದ ಸ್ವಾಮೀಜಿ ಜೊತೆ ರಾತ್ರಿ ಹೊತ್ತಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಟ್ರಸ್ಟಿಗಳ ವಿರುದ್ಧ ಪಂಚಮಸಾಲಿ ಸಮಾಜದವರು ನಿರ್ಧಾರ ಮಾಡ್ತೀವಿ. ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್, ಅರುಣ್ ಪೂಜಾರ್ ಹೇಳಿಕೆಯನ್ನು ನೀಡಿರುವಂತದ್ದು. ಹರಿಹರ ಪಂಚಮಸಾಲಿ ಪೀಠದಲ್ಲಿ ಕಚ್ಚಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಬೆಳಿಗ್ಗೆ ಇನ್ನು ಕೈ ಮಿಲಾಯಿಸುವ ಹಂತಕ್ಕೆ ಗಲಾಟೆ ಹೋಗಿತ್ತು. ಸಾಕ್ಷ್ಯಾಧಾರಗಳನ್ನ ಕೊಡ್ತೀವಿ, ಲೆಕ್ಕ ಕೊಡ್ತೀವಿ ಅಂತ ಬಂದು ಸಭೆ ನಡೆಸಿ ಕಿತ್ತಾಡ್ಕೊಂಡಿದ್ರು. ಈಗ ರಾತ್ರೋರಾತ್ರಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಶಾಸಕರು ಸ್ವಾಮೀಜಿ ಪರವಾಗಿ ಮಾತನಾಡಿದ್ದು ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. 18 ವರ್ಷದ ಲೆಕ್ಕವನ್ನ ಸಮಾಜದ ಜನರು ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ, ಸತ್ಯವಾಗಿ, ಧರ್ಮವಾಗಿ ಇರ್ತಕ್ಕಂಥ ಲೆಕ್ಕವನ್ನು ಕೊಡ್ರಿ ಅಂತ ಹೇಳಿ ಇದುವರೆಗೂ ಟ್ರಸ್ಟ್ನಲ್ಲಿ ಇದ್ದಂಥವ್ರನ್ನ ಕೇಳಿದಂಥ ಸಂದರ್ಭದಲ್ಲಿ ಇವತ್ತು ಪೊಲೀಸರ ರಕ್ಷಣೆಯಲ್ಲಿ ಮತ್ತೆ ಲೆಕ್ಕ ಕೊಡ್ಲಿಕ್ಕೆ ಬಂದಿದ್ದಾರೆ. ನಿಮಗೆ ಏನಾದರೂ ನೈತಿಕತೆ ಇದೆಯಾ? ಸಮಾಜದ ಏಳಿಗೆ ಬಗ್ಗೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬದುಕಿನ ಬಗ್ಗೆ ನಿಮಗೆ ಚಿಂತನೆ ಇದ್ದಿದ್ರೆ ಈ ರೀತಿಯ ಪೊಲೀಸ್ ರಕ್ಷಣೆಯಲ್ಲಿ ಬಂದು ಲೆಕ್ಕ ಕೊಡೋ ಪರಿಸ್ಥಿತಿ ನಿಮಗೆ ಉದ್ಭವ ಆಗ್ತಿರಲಿಲ್ಲ. ನೀವು ರಾಜಕೀಯವಾಗಿ ಮಾತನಾಡಲಿಕ್ಕೆ ಇವತ್ತಿನ ಕಾರ್ಯಕ್ರಮವನ್ನು ಬಳಸ್ಕೊಂಡಿರ್ತಕ್ಕಂಥದ್ದು ಖಂಡನೀಯ. ಸಮಾಜದ ಹೆಸರ ಮೇಲೆ ಬಂದಂಥ ದುಡ್ಡನ್ನ, ಅನುದಾನವನ್ನು 18 ವರ್ಷ ಕಬಳಿಸಿದಿರಲ್ಲ, ನಿಮಗೆ ಆತ್ಮಸಾಕ್ಷಿ ಅನ್ನೋದು ಇದೆಯಾ? 18 ವರ್ಷ